ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಗಳಿಂದಲೇ ಸಾಕ್ಷಿಗೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಆ ಬೆದರಿಕೆ ಹಾಕಿರ್ತಕ್ಕಂಥ ಆರೋಪ ಹೊತ್ತಂತ ದರ್ಶನ್ ಅಭಿಮಾನಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಯೊಬ್ಬರಿಗೆ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ದರ್ಶನ್ ಅಭಿಮಾನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಭಿಮಾನಿಗಳನ್ನ ಒಬ್ಬರಲ್ಲ ಮೂರು ಜನ ಅಭಿಮಾನಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ವೇಣು, ಸುಹಾಸ್, ಪುನೀತ್ ಅಂತ ಮೂವರನ್ನ ಅರೆಸ್ಟ್ ಮಾಡಿ 59ನೇ ಸಾಕ್ಷಿದಾರ ಸಂದೀಪ್ ಎಂಬಾತನಿಗೆ ಇವರು ಬೆದರಿಕೆ ಹಾಕಿದ್ರಂತೆ. 3 ಜನ ಸಾಕ್ಷಿ ಹೇಳಬಾರ್ದು ಕೋರ್ಟ್ನಲ್ಲಿ ಅಂತ. ಸಂದೀಪ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ಬಿಟ್ಟು ನ್ಯಾಯಾಲಯದಲ್ಲೇ ಹೇಳಿಬಿಡ್ತಾರೆ ಈ ವಿಚಾರವನ್ನು. ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿದಂತ ದರ್ಶನ್ ಅಭಿಮಾನಿಗಳು ಈ ವಿಚಾರವನ್ನ ಸ್ವತಃ ಸಾಕ್ಷಿದಾರ ಸಂದೀಪ್ ಅವರು ನ್ಯಾಯಾಲಯದಲ್ಲಿ ಬಾಯಿ ಬಿಟ್ಬಿಡ್ತಾರೆ, ಹೇಳಿಬಿಡ್ತಾರೆ ನ್ಯಾಯಾಧೀಶರ ಮುಂದೆನೆ, ನನ್ಗೆ ಹಿಂಗೆ ಬೆದರಿಕೆ ಬರ್ತಾ ಇದೆ ಅಂತ. ಹೀಗಾಗಿ ನ್ಯಾಯಾಧೀಶರೇ ಹೇಳ್ತಾರೆ ಅದು ಯಾರಿದ್ದಾರೆ ಅವ್ರ ವಿರುದ್ಧ FIR ದಾಖಲಿಸಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದರಂತೆ ಈಗ ಆ ರೀತಿಯಾಗಿ ಸಾಕ್ಷಿಯ ಮೇಲೆ ಒತ್ತಡ ಹೇರಿದಂಥ ಬೆದರಿಕೆ ಹಾಕಿದಂತಹ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈ ದರ್ಶನ್ ಕೇಸ್ ಈಗ ಟ್ರಯಲ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ ಕೋರ್ಟ್ನಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂಥ ಒಂದು ಪ್ರಯತ್ನ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕೇಸು ಮತ್ತು ಎಲ್ರಿಗೂ ಗೊತ್ತಿದೆ ಈ ಕೇಸ್ನಲ್ಲಿ ಎಷ್ಟು ಜಾಗರೂಕರಾಗಿರಬೇಕು ಅನ್ನುವಂಥದ್ದು. ಆದರೂ ಕೂಡ ಪದೇ ಪದೇ ಎಡುತ್ತಾ ಇದ್ದಾರೆ ಇಂಥ ವಿಚಾರಗಳಲ್ಲಿ ಅಂತ. ಆ ಮೂವರ ಹಿನ್ನೆಲೆ ಏನು, ಡೀಟೇಲ್ಸ್ ಕೊಡೋದಾದರೆ? ಶಿವು, ಮುಖ್ಯವಾಗಿ ಈಗ ಅರೆಸ್ಟ್ ಆಗಿರುವಂತಹ ಪುನೀತ್ ಏನಿದ್ದಾನೆ, ಈತನ ಪಾತ್ರವನ್ನ ನಾವು ನೋಡ್ತಾ ಹೋದ್ರೆ, ಈತ ರೇಣುಕಾ ಸ್ವಾಮಿಯ ಶವವನ್ನ ಪಟ್ಟಣಗೆರೆ ಶೆಡ್ನಿಂದ ಸಾಗಿಸುವಾಗ ಒಂದು ಸ್ಕಾರ್ಪಿಯೋ ಕಾರನ್ನ ಬಳಸಿದ್ರು. ಆ ಸ್ಕಾರ್ಪಿಯೋ ಕಾರ್ನ ಓನರ್ ಇದೇ ಪುನೀತ್. ಈತನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಈತನನ್ನ ಕೂಡ, ಈ ಪುನೀತ್ನನ್ನ ಕೂಡ ಸಾಕ್ಷಿಯಾಗಿ ಮಾಡ್ಕೊಂಡಿದ್ರು. ಅಲ್ಲದೆ ಈ ಪುನೀತ್ ದರ್ಶನ್ ದೊಡ್ಡ ಅಭಿಮಾನಿ. ದರ್ಶನ್ ಅವರ ಒಂದು ಅಧಿಕೃತ ಫ್ಯಾನ್ಸ್ ಪೇಜ್ ಇದೆ ಡಿ ಕಂಪನಿ ಅಂತ, ಅದರ ಅಡ್ಮಿನ್ ಆಗಿ ಈತ ಕೆಲಸವನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಇಬ್ರು ಅರೆಸ್ಟ್ ಆಗಿದ್ದಾರೆ, ಸುಹಾಸ್ ಮತ್ತೆ ವೇಣು ಅನ್ನೋ ಅವರಿಬ್ರು ಶಿವಮೊಗ್ಗ, ಇದು ತುಮಕೂರು ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ನ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು, ಅಭಿಮಾನಿ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರು 3 ಜನರನ್ನ ಕೂಡ ಈಗ ಅರೆಸ್ಟ್ ಮಾಡಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ವೇಳೆ ಪುನೀತ್ ಹೇಳಿಕೆಯನ್ನ ನೀಡಿರುವಂತದ್ದು ಪೊಲೀಸರ ಮುಂದೆ, ನಾನು ದರ್ಶನ್ ದೊಡ್ಡ ಅಭಿಮಾನಿ, ಬಾಸ್ಗೆ ಹೀಗೆ ಆಗ್ತಾ ಇರೋದನ್ನ ನನಗೆ ನೋಡೋಕ್ಕಾಗಿಲ್ಲ, ಸೊ ಹೀಗಾಗಿ ಈ ರೀತಿ ಅವರಿಗೆ ಕರೆ ಮಾಡಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 49ನೇ ಸಾಕ್ಷಿಯಾಗಿದ್ದಂತಹ ಚಿತ್ರದುರ್ಗದ ಬಾರ್ ಒಂದರ ಕ್ಯಾಶಿಯರ್ ಏನಿದ್ದಾರೆ ಅವರಿಗೆ ಈ 3 ಜನ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಮಂಗಳವಾರ 48ನೇ CCH ಕೋರ್ಟ್ ನಲ್ಲಿ ಏನು ಆತನೇ ಒಂದು ಹೇಳಿಕೆಯನ್ನ ನೀಡಿದ್ದ ಸಾಕ್ಷಿಗೆ ಜಡ್ಜ್ ಮುಂದೆ ನಾನು ಈ ಒಂದು ಕೇಸ್ನಲ್ಲಿ ಸಾಕ್ಷಿಯನ್ನ ಹೇಳಬಾರ್ದು ಅಂತ ಹೇಳಿ ನನಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ, ತಿರುಚಿ ಹೇಳುವಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈ 3 ಹೆಸರನ್ನ ಕೂಡ ಹೇಳಿದ್ದ. ಅದಾದ ತಕ್ಷಣ ನ್ಯಾಯಾಧೀಶರು ತನಿಖಾಧಿಕಾರಿಗಳಿಗೆ ಸೂಚನೆಯನ್ನ ನೀಡ್ತಾರೆ, ಸಾಕ್ಷಿಗೆ ಅಗತ್ಯ ರಕ್ಷಣೆಯನ್ನ ನೀಡಬೇಕು, ಇವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಯಾರಾದ್ರೂ ಬೆದರಿಕೆ ಹಾಕಿದ್ರೆ ಅಂತ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಪೊಲೀಸರು FIR ಅನ್ನ ದಾಖಲಿಸಿಕೊಂಡು 3 ಆರೋಪಿಗಳನ್ನ ಈಗ ಬಂಧನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಪುನೀತ್ ಏನಿದ್ದಾನೆ, ಈತ ಆ ಸಾಕ್ಷಿ 49ನೇ ಸಾಕ್ಷಿ ಏನಿದ್ದಾನೆ ಆತನನ್ನ ಕರೆಸ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಳ್ತಾನಂತೆ, ಮಾತಾಡಬೇಕು ಅಂತ ಹೇಳಿ. ಈತನ ಮಾತನ್ನ ನಂಬಿ ಹೋದಾಗ ನೀನು ಸಾಕ್ಷಿಯನ್ನ ತಿರುಚಿ ಹೇಳಬೇಕು ಅಂತ ಹೇಳಿ ಆತನಿಗೆ ಒಂದಿಷ್ಟು ಮನವಿಯನ್ನ ಮಾಡ್ಕೊಳ್ತಾರೆ. ಹಾಗೆಲ್ಲ ಅಂತ ಹೇಳಿದಾಗ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಪೊಲೀಸರು ಈಗ ಈ 3ರನ್ನ ಕೂಡ ಅರೆಸ್ಟ್ ಮಾಡಿದ್ದು ಹೆಚ್ಚಿನ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಬೇರೆ ಯಾರಾದ್ರೂ ಸಾಕ್ಷಿಗಳನ್ನ ಸಂಪರ್ಕ ಮಾಡಿದ್ರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಈಗ ತನಿಖೆ ಸಾಗಿದೆ. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.